ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವಿವತ್ತು ಸೋಷಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಸೊ ನಿಮಗೆ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ. ಆ ಸ್ಕೋರಿಂಗ್ ಪ್ಯಾಕೇಜ್ ವೀಡಿಯೋಸ್ನ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ವೀಡಿಯೋಸ್ ಸ್ಕೋರಿಂಗ್ ಪ್ಯಾಕೇಜ್ ಇದೆ. ಸೊ ಪಾರ್ಟ್ 1 ಸ್ಕೋರಿಂಗ್ ಪ್ಯಾಕೇಜ್ ಸೋಷಲ್ ಸೈನ್ಸ್ದು ಫಸ್ಟ್ ಇರುತ್ತೆ. ಸೆಕೆಂಡು ಪಾರ್ಟ್ 2 ಸ್ಕೋರಿಂಗ್ ಪ್ಯಾಕೇಜ್ ಸೋಷಲ್ ಸೈನ್ಸ್ ಪಾರ್ಟ್ 2 ವಿಡಿಯೋ ಇರುತ್ತೆ. ಸೊ ನೀವು ಅದನ್ನು ಪ್ರೆಸ್ ಮಾಡಿ ಎರಡು ವೀಡಿಯೋಸ್ನ ನೋಡಲೇಬೇಕು, ಬಿಕಾಸ್ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ನೀವು ಪಾಸ್ ಆಗ್ತೀನಿ ಅನ್ನೋರು ಈ ವಿಡಿಯೋನ ನೋಡಿ. ಕೆಲವೊಬ್ಬರು ನಾನು ಸ್ಕೋರಿಂಗ್ ಮಾಡಬೇಕು, ನಾನು 75+ ತೆಗಿಬೇಕು ಅಂತಿರ್ತೀರ. ಸೊ ಅವ್ರಿಗೆಲ್ಲ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಇದೆ. ಸೊ ನೀವು ಅದನ್ನು ನೋಡ್ಬೋದು. ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಈಗ ಆಲ್ರೆಡಿ ನಾನು ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ಬಿಟ್ಟಿದ್ದೀನಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ. ಯಾರ್ಯಾರು ನೋಡಿಲ್ಲ ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ನೋಡಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಸಹ ರೆಡಿ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ಬಿಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತಗೋತೀನಿ ಅಂದರೆ ತೊಗೊಳ್ಬೋದು. ನಿಮಗೆ ಮೆಂಬರ್ಶಿಪ್ ತೊಗೊಳೋದ್ರಿಂದ ನಾವು ಸಪ್ರೇಟಾಗಿ ವೀಡಿಯೋಸ್ ಮಾಡಿ ಹಾಕ್ತೀವಿ. ಅಂದರೆ ನಿಮಗೆ ನಾಳೆ ಬರುವಂಥ ಎಕ್ಸಾಮ್ಗೆ ಕನ್ಫರ್ಮ್ ಇರೋ ಕ್ವಶನ್ಸನ್ನು ನಾವು ಮಾಡಿ ಹಾಕ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಬನ್ನಿ ಇವತ್ತಿನ ನಮ್ಮ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಮಾಡೋಣ. ಸೊ ಫಸ್ಟು ನೀವು ನೋಡ್ತಾ ಇದ್ದೀರಾ ಮಾರ್ತಾಂಡವರ್ಮನ ಸಾಧನೆಗಳನ್ನು ತಿಳಿಸಿ. ಸೊ ನೀವು ಈ ಕ್ವಶನ್ನ ನೆನ್ಪಿಟ್ಕೋಬೇಕು, ಬಿಕಾಸ್ ನಿಮಗೆ ಮಾರ್ತಾಂಡವರ್ಮ ಅಂತ ಬರೋದೇ ಒಂದು ಕ್ವಶನ್ನು. ಸೊ ಅದಕ್ಕೋಸ್ಕರ ನೀವು ಈ ಪ್ರಶ್ನೆನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೀಬೇಕು. ಇಂಪಾರ್ಟೆಂಟ್ ಈ ಪ್ರಶ್ನೆ ನಿಮಗೆ. ಇದರಲ್ಲಿ ಎಲ್ಲನೂ ಇಂಪಾರ್ಟೆಂಟೇ, ಬಿಕಾಸ್ ಇದು ಸ್ಕೋರಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆನೇ ಇರುತ್ತೆ. ಸೊ ಅವರು ಎಲ್ಲ ಕಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಕೆಳಗಡೆ ಇಯರ್ಸ್ನ ನೋಡ್ತಾ ಇದ್ದೀರಾ. 23 ಆಗಿರ್ಬೋದು, 22, ಇದೆಲ್ಲನೂ ನಿಮಗೆ ಯಾಕೆ ಕೊಡ್ತಿದ್ದಾರೆ ಅಂದರೆ ಇದು ತುಂಬ ಸಾರಿ ರಿಪೀಟ್ ಆಗಿದೆ, ಇದು ಬರ್ಬೋದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನೀವು ಇದನ್ನು ಓದ್ಕೋಬೇಕು. ಪ್ರಶ್ನೆಗಳನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವುವು. ಸೊ ಈ ಪ್ರಶ್ನೆನ ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇದು ತುಂಬ ಸಾರಿ ಬಂದಿದೆ, ಲಾಸ್ಟ್ ಇಯರ್ ಸಹ ಬಂದಿತ್ತು. ಹಾಗೆ ಪ್ಲಾಸಿ ಕದನ, ಆಮೇಲೆ ಬಕ್ಸಾರ್ ಕದನ, ಇದರ ಕಾರಣ ಮತ್ತು ಪರಿಣಾಮಗಳನ್ನು ಓದ್ಕೋಬೇಕು. ಸೊ ಪ್ಲಾಸಿ ಕದನದಾದರೂ ಕೊಡ್ತಾರೆ, ಇಲ್ಲ ಬಕ್ಸಾರ್ ಕದನದಾದರೂ ಕೊಡ್ತಾರೆ ಪಕ್ಕ ಅದು. ಸೊ ಅದಕ್ಕೋಸ್ಕರ ನೆಕ್ಸ್ಟು ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳಾವುವು. ಸೊ ಇಯರ್ಸ್ ನೋಡ್ತಾ ಇದ್ದೀರಾ. ನೆಕ್ಸ್ಟು ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಸೊ ಇದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾವುವು. ಸೊ ಇದನ್ನು ತುಂಬ ಸಾರಿ ಕೇಳಿದ್ದಾರೆ. ಬ್ರಿಟಿಷ್ ಶಿಕ್ಷಣದಿಂದ ಏನೇನು ಒಂದು ಬದಲಾವಣೆ ಆಗುತ್ತೆ ನಮ್ಮ ಭಾರತದಲ್ಲಿ, ಅದು ಯಾವ್ದು ಅನ್ನೋದನ್ನು ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಈ ಪ್ರಶ್ನೆನ ಮಿಸ್ ಮಾಡೋ ಹಾಗೆ ಇಲ್ಲ, ಯಾಕಂದರೆ ಇದು ಪ್ರತಿ ವರ್ಷವೂ ರಿಪೀಟ್ ಆಗ್ತಾನೆ ಬಂದಿದೆ. ಹಾಗೆ ಈ ವರ್ಷವೂ ಬಂದೇ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆನ ಮಿಸ್ ಮಾಡಬೇಡಿ. ಪಾಸಿಂಗ್ ಆಗ್ತೀನಿ ಅನ್ನೋರು ಈ ಪೂರ್ತಿ PDF ಓದ್ಕೊಳ್ಳೇಬೇಕು. ಸ್ಕೋರಿಂಗ್ ತೆಗಿತೀನಿ ಅನ್ನೋರಿಗೆ ಸಪ್ರೇಟ್ ವೀಡಿಯೋಸ್ ಇದೆ. ಸೊ ನೀವು ಆ ವೀಡಿಯೋಸ್ನ ಮಿಸ್ ಮಾಡಬೇಡಿ, ನೀವು ಆ ವೀಡಿಯೋಸ್ನ ನೋಡಲೇಬೇಕು. ಸೊ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ ಪಾರ್ಟ್ 1 ವೀಡಿಯೋದು ಮತ್ತು ಪಾರ್ಟ್ 2 ವೀಡಿಯೋದು ಲಿಂಕ್ ಇರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿ ನೀವು ವೀಡಿಯೋಸ್ನ ನೋಡ್ಬೋದು. ನೆಕ್ಸ್ಟ್ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಸೊ ನಿಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರದು ಕನ್ನಡದಲ್ಲೂ ಸಹ ಇದೆ. ನಿಮಗೆ ಫಸ್ಟ್ ಕನ್ನಡ ಇರೋದ್ರಿಂದ ಕನ್ನಡ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಬಂದಿಲ್ಲ ಅಂದರೆ ನಿಮಗೆ ಸೋಷಲಲ್ಲಿ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಿಮಗೆ ಕನ್ನಡದಲ್ಲಿ ಪ್ರಶ್ನೆ ಬಂದಿಲ್ಲ ಅಂದರೆ ಸೋಷಲ್ಗೆ ಇದನ್ನು ಓದ್ಕೊಳ್ಳೇಬೇಕು. ಅಕಸ್ಮಾತ್ ಕನ್ನಡದಲ್ಲಿ ಬಂದಿದ್ದರೆ ಸೋಷಲಲ್ಲಿ ಬರಲ್ಲ ಅಂತ ಅರ್ಥ. ಸೊ ಈ ರೀತಿ ಒಂದು ಟ್ರಿಕ್ಕಿಂದ ನೀವು ಕಂಡಿಡ್ಕೋಬೋದು ಬರುತ್ತಾ ಇಲ್ವಾ ಅಂತಂದ್ಬಿಟ್ಟು. ನೆಕ್ಸ್ಟು ಚಿಕ್ಕದೇವರಾಜ ಒಡೆಯರವರ ಸಾಧನೆಗಳಾವು. ಸೊ ಅವ್ರದನ್ನು ಕೇಳಿದ್ದಾರೆ. ನೆಕ್ಸ್ಟು ಅಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದರು. ಇದು ಸಹ ಅಷ್ಟೇ, ನಿಮಗೆ ಕನ್ನಡದಲ್ಲಿ ಇದೆ. ಸೊ ಸೋಷಲಲ್ಲೂ ಇದೆ. ನಿಮಗೆ ಒಂಥರ ಕನ್ನಡದಲ್ಲೂ ಸೋಷಲಲ್ಲೂ ಎರಡು ಸೇಮ್ ಇರೋ ಹಾಗೆ ಇದೆ. ಸೊ ನೀವು ಒಂದರಲ್ಲಿ ಓದ್ಕೊಂಡ್ರೆ ಎರಡಕ್ಕೂ ಆನ್ಸರ್ಸ್ನ ಬರೀಬೋದು. ನೆಕ್ಸ್ಟು ಈ ಸಮಾಜದ ಬೋಧನೆಗಳು ಇರುತ್ತಲ್ಲ, ಅಥವಾ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ಈ ರೀತಿ ಎಲ್ಲ ಸಮಾಜಗಳು ಬಂದರೆ ನೀವು ಒಂದೇ ರೀತಿಯ ಬೋಧನೆಗಳನ್ನು ಕಲೀರಿ. ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನೀವು ಒಂದನ್ನು ಕಲಿತ್ರೆ ಆರಾಮಾಗಿ ಒಂದು 5-6 ಸಮಾಜಕ್ಕೆ ಸೇಮ್ ಬರಿಬೋದು. ಅಕಸ್ಮಾತ್ ನೀವು ಬೇರೆ ಕಲಿತೀನಿ ಅಂದರೆ 5-6 ಪ್ರಶ್ನೆಗಳನ್ನು ಕಲಿಬೇಕಾಗುತ್ತೆ. ಒಂದು ಪ್ರಶ್ನೆನ ಕಲಿತು 5-6 ಪ್ರಶ್ನೆಗೆ ಉತ್ತರನ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನು ಈಸಿ ಟ್ರಿಕ್ನ ಹೇಳ್ಕೊಡ್ತಿದ್ದೀನಿ. ನೀವು ಒಂದು ಸಮಾಜದ ಬೋಧನೆಗಳನ್ನು ಓದ್ಕೊಂಡು ಮಿಕ್ಕಿದ್ದೆಲ್ಲ ಸಮಾಜಕ್ಕೂ ಅದನ್ನೇ ಬರೀರಿ. ಅಂದರೆ ಕಾಮನ್ ಆಗಿರುವಂಥದ್ದು, ಅಥವಾ ಅವರು
ಒಬ್ಬರು ಇವಾಗ ಹೇಳಿರ್ತಾರೆ ಸಮಾಜನ ಸೃಷ್ಟಿಸಿದವರು, ಆ ವರ್ಡನ್ನೇ ನೀವು ಎಲ್ಲದಕ್ಕೂ ಬರೆಯೋಕ್ಕಾಗಲ್ಲ. ಬಿಕಾಸ್ ಇವಾಗ ಏಕದೇವತಾ ಆರಾಧನೆಯನ್ನು ಪ್ರೋತ್ಸಾಹಿಸಿದರು, ಈ ರೀತಿ ಎಲ್ಲ ಕಾಮನ್ ಆಗಿ ಬರುವಂಥ ಒಂದು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಒಂದು 6 ಪಾಯಿಂಟ್ಸನ್ನೇ ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಿಮಗೆ ಇದು 3 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. ನೆಕ್ಸ್ಟ್ ನೋಡಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೆಂಬರ್ಶಿಪ್ಪನ್ನು ತಗೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೂ ಒಂಚೂರು ಪ್ರೋತ್ಸಾಹ ಸಿಗುತ್ತೆ, ಆವಾಗ ನಾವು ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡಿ ಹಾಕ್ಬೋದು. ಸೊ ಅದಕ್ಕೋಸ್ಕರ ಲೈಕ್ ಮಾಡಿರಿ. ನೋಡಿ, ನೆಕ್ಸ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿರುವ ಆರ್ಥಿಕ ಮತ್ತು ಆಡಳಿತಾತ್ಮಕ ಕಾರಣಗಳು. ಇದೇ ರೀತಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಸೈನಿಕ ಕಾರಣ ಆಗಿರ್ಬೋದು, ಆಡಳಿತಾತ್ಮಕ ಕಾರಣ ಆಗಿರ್ಬೋದು, ಈ ರೀತಿಯ ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ. ಸೊ ಅದು 4 ಇದೆ, ತತ್ಕ್ಷಣದ ಕಾರಣ ಸಹ ಸೇರಿಸಿ ನಿಮಗೆ 5 ಆಗುತ್ತೆ. ಸೊ ಆ ರೀತಿ ನೆನ್ಪಿಟ್ಕೊಳ್ಳಿ, ಅದನ್ನೆಲ್ಲ ಓದ್ಕೊಳ್ಳೇಬೇಕು. ನೆಕ್ಸ್ಟ್ ನೋಡಿ, ಬಾಲ ಗಂಗಾಧರ್ ತಿಲಕ್, ಆಮೇಲೆ ಗಾಂಧೀಜಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್, ಇವ್ರದ್ದೆಲ್ಲನೂ ಪಾತ್ರ ನೆನ್ಪಿಟ್ಕೋಬೇಕು ನೀವು. ಬಿಕಾಸ್ ನಿಮಗೆ ಅವರ ಪಾತ್ರ ಏನಿದೆ ಅನ್ನೋದು ಕೇಳ್ತಾರೆ. ಸೊ ಸಾಧನೆಗಳನ್ನು ಕೇಳಿದ್ದಾರೆ, ನೋಡ್ಬೋದು ಇಲ್ಲಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಸಾಧನೆಗಳನ್ನು ವಿವರಿಸಿ. ಸೊ ಇದೇ ರೀತಿ ನೆಹರುದು, ಈ ರೀತಿ ಕೇಳ್ತಾ ಇರ್ತಾರೆ ಅವರದ್ದು. ಸೊ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದೇ ರೀತಿ ಪ್ರಶ್ನೆಗಳಿದೆ. ನಾನು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನು ನಿಮಗೆ ಪಾಯಿಂಟ್ಔಟ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡ ಕ್ರಮಗಳಾವುವು? ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವುವು? ಸೊ ಇದೆರಡು ಸೇಮೆ, ನೀವು ನೋಡ್ತಾ ಇದ್ದೀರಾ. ಅಂದರೆ ಆರ್ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಮಹಿಳೆಯರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ಪ್ರಶ್ನೆನ ಓದ್ಕೊಳ್ಳಿ. ಸ್ಥಾನಮಾನ ಉತ್ತಮಪಡಿಸಲು ಅಂದರೆ ಇದೇ ಪ್ರಶ್ನೆನೇ ಬರೋದು. ಸೊ ಮಹಿಳೆಯರ ಸ್ಥಾನಮಾನ ಈ ಪ್ರಶ್ನೆ ಬರುತ್ತೆ ಮೇಲೆದು, ಕೆಳಗಡೆದಷ್ಟೇನು ಬಂದಿಲ್ಲ. ಸೊ ಮೇಲೆ ಪ್ರಶ್ನೆನ ಸ್ವಲ್ಪ ಗಮನ ಕೊಟ್ಟು ಓದ್ಕೊಳ್ಬೇಕಾಗುತ್ತೆ ನೀವು. ನೆಕ್ಸ್ಟ್ ನೋಡಿ, ಸಾಕ್ಷರತೆ ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳಾವುವು? ಸೊ ಇದು ಸಹ ಅಷ್ಟೇ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ. ಸೊ ಇದನ್ನು ಓದ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಪಾಯಿಂಟ್ಔಟ್ ಮಾಡಿಬಿಟ್ಟು. ನೆಕ್ಸ್ಟ್ ನೋಡಿ ಅದೇ ರೀತಿ ಫಾಲೋ ಆಗುತ್ತೆ. ನೀವು ಇದರಲ್ಲೂ ಸಹ ನಾನು ಇಂಪಾರ್ಟೆಂಟ್ ಇರೋ ಪ್ರಶ್ನೆನ ಹೇಳ್ತೀನಿ. ಸೊ ನೀವು ಯಾವ ಪ್ರಶ್ನೆ ಮಿಸ್ ಮಾಡಿದ್ರೂ ಈ ಪ್ರಶ್ನೆ ಮಿಸ್ ಮಾಡೋ ಹಾಗೆ ಇಲ್ಲ, ಯಾಕಂದರೆ ಅಸ್ಪೃಶ್ಯತೆ ಪ್ರಶ್ನೆ ಪ್ರತಿ ವರ್ಷವೂ ರಿಪೀಟ್ ಆಗ್ತಾಯಿದೆ. ಸೊ ನಿಮಗೆ ನಾಳೆನೂ ಸಹ ಬಂದೇ ಬರುತ್ತೆ. ಸೊ ಇದು 3 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ, ಅದಕ್ಕೋಸ್ಕರ ನೀವು ಆ ಪ್ರಶ್ನೆನ ಓದ್ಕೊಳ್ಳಿ, ಎಲ್ಲೂ ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಸ್ಪೃಶ್ಯತೆ ಪ್ರಶ್ನೆ ಪ್ರತಿ ವರ್ಷವೂ ರಿಪೀಟ್ ಆಗಿದೆ, ಈ ವರ್ಷವೂ ರಿಪೀಟ್ ಆಗುತ್ತೆ, ಮುಂದಿನ ವರ್ಷವೂ ಸಹ ರಿಪೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಓದ್ಕೊಳ್ಳೇಬೇಕು ನೀವು ಈ ಪ್ರಶ್ನೆನ. ಅಸ್ಪೃಶ್ಯತೆ ಪ್ರಶ್ನೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್, ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳಾವುವು? ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ಆಮೇಲೆ ಸಂಘಟಿತ ಅಸಂಘಟಿತ ಕೆಲಸಗಾರರ ವ್ಯತ್ಯಾಸ ಕೇಳ್ತಾರೆ. ಹಾಗೆ ಅಸಂಘಟಿತ ಕೆಲಸಗಾರರ ಒಂದು ತೊಂದರೆಗಳನ್ನು ಕೇಳ್ತಾರೆ, ಅವರಿಗೆ ಏನೇನು ತೊಂದರೆಗಳಾಗುತ್ತೆ ಅನ್ನೋದು. ಸೊ ಅದು ಸಹ ಪ್ರಶ್ನೆ ಮುಂದೆ ಇದೆ ಅನಿಸುತ್ತೆ, ನೋಡ್ಬೋದು ನೀವಿಲ್ಲಿ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟು ವ್ಯವಸಾಯದ ಪ್ರಾಮುಖ್ಯತೆ. ಸೊ ವ್ಯವಸಾಯದ ಪ್ರಾಮುಖ್ಯತೆ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಇದನ್ನು ಸಹ ನೀವು ಈಗ ಆಲ್ರೆಡಿ ಕಲ್ತಿರ್ತೀರ, ನಾನು ಪ್ರತಿ ಸಾರಿನೂ ವೀಡಿಯೋಸ್ ಮಾಡಿ ಹಾಕ್ತಿರೋದ್ರಿಂದ ನಿಮ್ಮ ಫಸ್ಟ್ ಪ್ರಿಪ್ರೇಟ್ರಿ ಆಗಿರ್ಬೋದು, ಸೆಕೆಂಡ್ ಪ್ರಿಪ್ರೇಟ್ರಿ ಆಗಿರ್ಬೋದು, ಈ ಪ್ರಶ್ನೆಗಳನ್ನು ನಾನು ಹೇಳಿದ್ದೀನಿ. ಸೊ ಕಲ್ತಿರ್ತೀರ ಅನ್ಕೋತೀನಿ ನಮ್ಮ ವೀಡಿಯೋಸ್ನ ನೋಡಿದವರು. ಸೊ ನೆಕ್ಸ್ಟ್ ನೋಡೋಣ, ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿವರಿಸಿ. ಸೊ ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ, ಸಂಪರ್ಕದ ಪ್ರಾಮುಖ್ಯತೆ. ಸೊ ಕಮೆಂಟ್ ಹಾಕಿ ಕೆಳಗಡೆ ಇಂಗ್ಲೀಷ್ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ, ಆದಷ್ಟು ಬೇಗ ಬಿಡ್ತೀನಿ ಅದನ್ನು. ನೆಕ್ಸ್ಟು ನಿಮಗೆ ಈಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್ ಕನ್ನಡ ಮೀಡಿಯಮ್ಗೆ ಹಾಕಿದ್ದೀನಿ. ಸೊ ಇಂಗ್ಲೀಷ್ ಮೀಡಿಯಮ್ಗೊಂದು ಹಾಕ್ತಿಲ್ಲ, ಇಂಗ್ಲೀಷ್ ಮೀಡಿಯಮ್ಗೆ ಆದಷ್ಟು ಬೇಗ ಹಾಕ್ತೀನಿ. ಸೊ ಕಮೆಂಟ್ ಹಾಕಿ ಕೆಳಗಡೆ. ನೆಕ್ಸ್ಟು ಬ್ಯಾಂಕುಗಳ ಅನುಕೂಲ ಕೇಳ್ತಾರೆ ನಿಮಗೆ ಒಂದು ಪ್ರಶ್ನೆ, ಇಲ್ಲಿದೆ ಅನಿಸುತ್ತೆ ಕೆಳಗಡೆ. ಸೊ ನೋಡ್ಬೋದು ನೀವು ಕೆಳಗಡೆ.
ಸೊ ಇಲ್ಲಿದೆ ಪ್ರಶ್ನೆ ನೋಡ್ತಿರ್ಬೋದು. ಬ್ಯಾಂಕುಗಳ ಕಾರ್ಯಗಳು ಅಥವಾ ಅನುಕೂಲಗಳು, ಯಾವುದೇ ಒಂದು ಪ್ರಶ್ನೆ ಬ್ಯಾಂಕ್ ಪಾಠದಿಂದ ಬರೋದೇ ಇದೊಂದು ಪ್ರಶ್ನೆ. ಸೊ ಇದು ನಿಮಗೆ 3 ಮಾರ್ಕ್ಸ್ಗೆ ಬರುತ್ತೆ, ಪಕ್ಕ ಇದೇ ಪ್ರಶ್ನೆ ಬರುತ್ತೆ, ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಕನ್ಫರ್ಮ್ ಇದೇ ಪ್ರಶ್ನೆ ಬರುತ್ತೆ. ನೋಡ್ಕೊಳ್ಳಿ, ಬ್ಯಾಂಕಿನ ಕಾರ್ಯಗಳು. ಸೊ ಇದೇ ಬರುತ್ತೆ, 6 ಪಾಯಿಂಟ್ಸ್ ಬರಿಬೇಕಾಗುತ್ತೆ, ಅಂದರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ನೋಡ್ತಿರ್ಬೋದು ಮ್ಯಾಪ್ ಎಲ್ಲ ಇದೆ. ಸೊ ಮ್ಯಾಪನ್ನು ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ, ನಿಮಗೆ ಮ್ಯಾಪಿಂದನೇ 5 ಮಾರ್ಕ್ಸ್ ಬರುತ್ತೆ. ಅದಕ್ಕೋಸ್ಕರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ದು ವೀಡಿಯೋಸ್ ಬೇಕು, ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಕಮೆಂಟ್ ಹಾಕಿ. ಹಾಗೆ ನಾನು ಈ ವಿಡಿಯೋ ಕೆಳಗಡೆ ನಿಮಗೆ ಕನ್ನಡ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ಪಾರ್ಟ್ 2 ವೀಡಿಯೋನ ಕೊಟ್ಟಿರ್ತೀನಿ. ಸೊ ಅದನ್ನು ಪ್ರೆಸ್ ಮಾಡಿ ನೀವು ವೀಡಿಯೋಸ್ನ ನೋಡ್ಬೋದು. ಹಾಗೆ ಸ್ಕೋರಿಂಗ್ ಮಾಡ್ತೀನಿ ಅನ್ನೋರಿಗೆ ತುಂಬ ಯೂಸ್ಫುಲ್ ಆದಂಥ ವೀಡಿಯೋಸು. ಸೊ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ, ಸೊ ಅವರು ತೊಗೊಳ್ಬೋದು. ಅದನ್ನು ತೊಗೊಳ್ಳೋದ್ರಿಂದ ನಿಮಗೆ ಕನ್ಫರ್ಮ್ ಇರೋ ಕ್ವಶನ್ಸು, ನಾಳೆ ನಡೆಯುವಂಥ ಪರೀಕ್ಷೆಯ ಯಾವ ಪ್ರಶ್ನೆಗಳು ಕನ್ಫರ್ಮ್ ಆಗಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಬೋದು. ಅವ್ರಿಗಾಗಿಯೇ ಸಪ್ರೇಟಾಗಿ ವೀಡಿಯೋಸ್ನ ಮಾಡಿ ಹಾಕ್ತೀವಿ ಮೆಂಬರ್ಶಿಪ್ ತಗೊಳ್ಳೋರಿಗೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.